ಹಾಯ್ ಎಲ್ಲ ಹೇಗಿದ್ದೀರಾ? ಆ್ಯಕ್ಚುಲಿ ಇವತ್ತು ನನಗೆ ಒಂದು ಸ್ಪೆಷಲ್ ಡೇ. ಎಲ್ಲರೂ ಒಂದೊಂದು ಥರ ಡಿಫ್ರೆಂಟಾಗಿ ಮಾಡಿದ್ರೆ ನಮ್ಮ ಕಂಪನಿನಲ್ಲಿ ಈ ಥರ ಬರ್ಡೇಸ್ ಎಲ್ಲ ಮಾಡ್ತಿರ್ತೀವಿ. ಸೊ ಅದರಲ್ಲಿ ಸಿಕ್ಕಾಪಟ್ಟೆ ಖುಷಿ ಅಂತ ಅಂದರೆ ಒಂದು ಬರ್ಡೇ ಸೆಲೆಬ್ರೇಷನ್ ಇತ್ತು ಅಂದರೆ ಎಲ್ಲರೂ ಸೇರ್ಕೊಳ್ಳೋದಕ್ಕೆ ಒಂದು ಟೈಮ್ ಇರುತ್ತೆ. ಜೊತೆಗೆ ನಾವೆಲ್ಲ ಏನು ವರ್ಕ್ ಟೆನ್ಷನ್ನ ಬಿಟ್ಟು ಸ್ವಲ್ಪ ಮಟ್ಟಿಗೆ ಫ್ರೀ ಆಗಿರ್ತೀವಿ ಅಂದರೆ ಇವಾಗಲೇ. ಬರ್ಡೇ ಇತ್ತು ಸುನಿಲ್ದು, ನಮ್ಮ ಟೀಮ್ ಲೀಡು. ತುಂಬ ಚೆನ್ನಾಗಾಯಿತು. ಎಲ್ಲರೂ ಸೇರ್ಕೊಂಡಿದ್ವಿ, ಸೆಲೆಬ್ರೇಟ್ ಮಾಡಿದ್ವಿ, ಒಂದು ಸ್ವಲ್ಪ ಹೊತ್ತು ಖುಷಿಯಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಆಮೇಲೆ ನನಗೊಂದು ಅಭ್ಯಾಸ ಇದೆ, ಈ ಥರ ಬರ್ಡೇಸ್ ಏನಾರು ಆಗಬೇಕು ಅಂತ ಅಂದಾಗ ನನಗೆ ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಇರುತ್ತೆ. ಜೊತೆಗೆ ಅಲ್ಲಿದ್ದವ್ರಿಗೂ ಸಖತ್ತು ಕಾಮಿಡಿ ಫನ್ ಮಾಡ್ತಾನೆ ಇರ್ತೀನಿ ನಾನಂತೂ, ಎಲ್ಲರೂ ಖುಷಿಯಾಗಿರಲಿ, ನಗ್ತಾ ಇರಲಿ ಅಂತ. ಅದು ಬಿಟ್ಟರೆ ನನ್ನ ಮನೆಯಲ್ಲಿ ಮಕ್ಕಳಿಗೇನೋ ಡಿಫ್ರೆಂಟಾಗಿ ಅವ್ರು ಊಟನೇ ತಿನ್ನಲ್ಲ ಅಲ್ವಾ, ಸ್ವಲ್ಪ ಸರಿಯಾಗಿ ನಿಜವಾಗ್ಲೂ ನಮ್ಮ ಮಕ್ಕಳು ತಿನ್ನಲ್ಲ. ಡಿಫ್ರೆಂಟಾಗಿ ಇರೋದನ್ನೇ ಮಾಡಿಫೈ ಮಾಡಿ ಹೆಂಗೆ ಮಾಡೋದು ಅಂತ ಥಿಂಕ್ ಮಾಡ್ತಿರ್ತೀನಿ. ಈ ಬರ್ಡೇ ಸೆಲೆಬ್ರೇಷನ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದಾಗಲೂ ಅಷ್ಟೇ, ಇಡ್ಲಿ ಮಾಡಬೇಕಾದ್ರೆ ಹೆಂಗೆ ಮಾಡೋದು ಅಂತ ಯೋಚನೆ ಮಾಡಿ ನೋಡಿ, ಈ ಥರ ಗ್ಲಾಸ್ಗೆ ಹಾಕ್ಬಿಟ್ಟು ಇಡ್ಲಿ ಮಾಡೋಣ ಅಂದ್ಬಿಟ್ಟು ಮಾಡಿದ್ದೆ. ಅವ್ರು ಸ್ಕೂಲಿಗೆ ಕೊಟ್ಕೊಳ್ಸೋದಕ್ಕೆ ಒಂಥರ ಸ್ಟಿಕ್ಸ್ನ ಇಟ್ಬಿಟ್ಟು ಈ ಥರ. ಅದಾದಮೇಲೆ ಮಕ್ಳಿಗೆ ಒಂದೊಂದ್ಸಲ ಬೇಜಾರಾಗುತ್ತೆ ಅಂತ ಅಂದಾಗ ಆವಾಗ ಮಳೆ ಬರ್ತಾಯಿತ್ತಲ್ವ, ಈ ಥರ ಒಕೇಶ್ನಲ್ಲಿ ಇದು ರೇರ್ ಕೇಸಲ್ಲಿ ನಿಜವಾಗ್ಲೂ ಪಿಜ್ಜಾ ಬರ್ಗರಿಂದ ತಂದುಕೊಡೋದು. ಅದು ಬಿಟ್ಟರೆ ನಾನು ಜಾಸ್ತಿ ಅವ್ರಿಗೆ ಪ್ರಿಫರಬಲ್ ಇದೆಲ್ಲ ಮಾಡೋಕ್ಕೆ ಹೋಗಲ್ಲ. ಆದರೂ ಒಂದು ಟೈಮ್ ಓಕೆ ಅಲ್ವಾ, ಏನಂತ ದೊಡ್ಡ ಇದಲ್ಲ ಅಂದ್ಬಿಟ್ಟು ಈ ಥರದ್ದು ಆರ್ಡ್ರ್ ಮಾಡ್ತಿರ್ತೀನಿ. ಅದು ಬಿಟ್ಟರೆ ಸುನಿಲ್ ಬರ್ಡೇ ಆಗಿದ್ದಕ್ಕೆ ಎಲ್ಲ ಪಾರ್ಟಿ ಅಂತ ಕೇಳ್ತಿದ್ರು. ಸೊ ಸುನಿಲ್ ಔಟ್ಸೈಡ್ ನಮ್ಮನ್ನು ಕರ್ಕೊಂಡೋಗಿದ್ರು, ನಮ್ಮ ಟೀಮ್ ಅವ್ರನ್ನೆಲ್ಲರನ್ನೂ ಇನ್ವೈಟ್ ಮಾಡಿ ಜೊತೆಲಿ ಹೋಗಿದ್ದು ಊಟ ಎಲ್ಲ ಮಾಡ್ಕೊಬಂದ್ವಿ. ಇಲ್ಲಿಗೆ ನಾನು ಇದು ಸೆಕೆಂಡ್ ಟೈಮ್ ಬರ್ತಾ ಇರೋದು. ತುಂಬ ಚೆನ್ನಾಗಿದೆ, ಒಂಥರ ರಾಜಸ್ಥಾನಿ ಸ್ಟೈಲೇ, ಬಟ್ ನಾನ್ ವೆಜ್ಗೆ ಇದು ಒಂಥರ ಚೆನ್ನಾಗಿದೆ. ಬಟ್ ನನಗೆ ಇದರಲ್ಲಿ ಒಂದು ಡಿಫ್ರೆಂಟ್ ಅನಿಸಿದೆ, ಏನು ಗೊತ್ತಾ, ಅಲ್ಲಿ ನೋಡಿದ್ರಲ್ಲ ಹಪ್ಳದ ಮೇಲೆ ಈ ಥರ ಸಣ್ಣ ಸಣ್ಣಕ್ಕೆ ಕಟ್ ಮಾಡಿಬಿಟ್ಟು, ಏನದು ಹೇಳ್ತೀವಲ್ವ, ಟೊಮ್ಯಾಟೊ ತುಂಬ ಸಣ್ಣಗೆ ಚಾಪ್ ಮಾಡಿಬಿಟ್ಟು ಸ್ವಲ್ಪ ಮಸಾಲೆ ಹಾಕ್ಕೊಟ್ಟು ಅದಕ್ಕಿಷ್ಟು ರೇಟು. ಬಟ್ ನನಗೊಂದು ಫೀಲ್ ಆಗಿದೆ ಮತ್ತು ಊಟ ಎಲ್ಲ ತುಂಬ ಚೆನ್ನಾಗಿರುತ್ತೆ, ಅದರಲ್ಲೆಲ್ಲ ಎರಡನೇ ಮಾತಿಲ್ಲ. ಇದರಲ್ಲಿ ಒಂದು ಸ್ಪೆಷಾಲಿಟಿ ಈ ಹೋಟೆಲ್ದು ಅಂತಂದರೆ ಲಸ್ಸಿ ಕೊಡ್ತಾರೆ ಮಡಿಕೆನಲ್ಲಿ, ಅದು ಸಖತ್ತಾಗಿ. ಸೊ ಹೀಗಾಯಿತು ಬರ್ಡೇ ಸೆಲೆಬ್ರೇಷನ್ನು, ಲಸ್ಸಿ ಇವೆಲ್ಲ ಕುಡ್ಕೊಂಡು ಮನೆಗೆ ಬಂದೆ. ತುಂಬ ಚೆನ್ನಾಗಾಯಿತು. ಈ ಇಯರ್ ಎಲ್ಲರಿಗೂ ಒಳ್ಳೆಯದಾಗಲಿ. ಆ್ಯಕ್ಚುಲಿ ನಂಗೆ ಟೈಮ್ ಸಿಗ್ತಿರಲಿಲ್ಲ ಲಾಗ್ ಮಾಡೋದಕ್ಕೆ. ಎಲ್ಲರಿಗೂ ಹೇಗೆ ಬರ್ತಿದೆ ಲಾಗ್ಸ್ ಅಂತ ಹೇಳಿ ಕಮೆಂಟ್ಸ್ ಮಾಡಿ. ಟೇಕ್ ಕೇರ್, ಬಾಯ್ ಬಾಯ್.